ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬರ ನಿರ್ವಹಣೆ ಬಗ್ಗೆ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತೇಳಿ, ಯಾಕೆ ನಮಗೆ ತಾರತಮ್ಯ ನಡೀತಾ ಇದೆ ಅಂತ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಬರೇ ಸುಳ್ಳಾಡ್ತಾರೆ, ಬರೇ ಸುಳ್ಳೇ ಅವರ ಮನೆದೇವರು ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವರು ಮಾತನಾಡಿದರು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ. ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇವತ್ತು ಮಾತನಾಡಿದರು. ಕಳೆದ ಬಾರಿಯೂ ಬಂದಿದ್ದರೂ ಕೂಡ ಅವರು ದೇಶದ ಪ್ರಧಾನಮಂತ್ರಿಗಳು ಎಲ್ಲಿ ಬೇಕಾದರೂ ಅಡ್ಡಾಡಬಹುದು, ಯಾವುದೇ ನಿರ್ಬಂಧ ಇರೋದಿಲ್ಲ, ಆದರೆ ನಮಗೆ ಬರಬೇಕಾಗಿರುವಂಥ ಅನುದಾನ ಎಲ್ಲಿ ಅಂತ ಮತ್ತೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಬರ ನಿರ್ವಹಣೆಯ ಬಗ್ಗೆ ಯಾಕೆ ಇಷ್ಟೊಂದು ತಾರತಮ್ಯ ಅಂತೇಳಿ ಅಮಿತ್ ಶಾ ಆಗಿರ್ಬೋದು, ಜೊತೆಗೆ ನಿರ್ಮಲಾ ಸೀತಾರಾಮನ್ ಬರೀ ಸುಳ್ಳನ್ನು ಹೇಳ್ತಾರೆ, ಸುಳ್ಳಾಡ್ತಾರೆ ಅಂತೇಳಿ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಂದ್ರ ಬಿಜೆಪಿಯ ನಾಯಕರ ವಿರುದ್ಧ ಮತ್ತೊಮ್ಮೆ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಎಲ್ಲನ ಅಡ್ಡಾಡ್ಬೋದು, ಯಾವುದೇ ನಿರ್ಬಂಧ ಇಲ್ಲ, ಮಾಡಲಿ. ಆದರೆ ಬಂದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ನಮಗೂ ಸಮಾಧಾನ ಇರೋದು. ಸುಮ್ಮನೆ ಚುನಾವಣೆಗೆ ಪ್ರವಾಸಿಗರ ಥರ ಬರೋದು ಹೋಗೋದಕ್ಕಿಂತ ಇಲ್ಲಿ ಬಂದು ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ಕೊಡಬೇಕಲ್ಲ. ಸುಮ್ಮನೆ ಕೇಂದ್ರ ಪುರಸ್ಕೃತ ಯೋಜನೆಗಳ ಹೆಸರಂತ ಹೇಳಿಬಿಟ್ಟು ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ. ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲೂ 50-60% ಅನುದಾನ ನಮ್ಮ ಕನ್ನಡಿಗರದ್ದು ಇದೆ, ರಾಜ್ಯ ಸರ್ಕಾರದ್ದು ಇದೆ. ಮತ್ತು ಬರ ನಿರ್ವಹಣೆ ಬಗ್ಗೆ ಯಾಕೆ ಇಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ, ನಮ್ಮ ತೆರಿಗೆ ಬಗ್ಗೆ ಯಾಕೆ ಇಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಟ್ಟು ಹೋಗಲಿ. ಸುಮ್ಮನೆ ಬಂದು ಸುಳ್ಳಾಡೋದಲ್ಲ. ಅಮಿತ್ ಶಾ ಅವರು ಸುಳ್ಳಾಡ್ತಾರೆ, ನಿರ್ಮಲಾ ಸೀತಾರಾಮನ್ ಅವರು ಬಂದು ಸುಳ್ಳಾಡ್ತಾರೆ, ಇವರು ಬಂದು ಅದೇ ಹೇಳ್ತಾರೆ ಅಂದರೆ ಹೊಸದೇನಿದೆ ಹೇಳಿ. ಈಗ ಹೋದ ಬಾರಿ 20 ಸರಿ ಬಂದರು, ಗಲ್ಲಿ ಅಡ್ಡಾಡಿದ್ರು, ಏನು ಪ್ರಯೋಜನ ಆಯಿತು? ಜನರು ನಂಬಿದ್ರಾ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.